ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಾಸ್ಮಿನ್ ಫ್ರಮ್ ಬೆಂಗಳೂರು. ನಾವೆಲ್ಲರೂ ಈಗ GPSTR HSTR ನೋಟಿಫಿಕೇಷನ್ಗೆಲ್ಲ ಕಾಯ್ತಾ ಇದ್ದೀವಿ. ಅದಕ್ಕಾಗಿ ಇನ್ನು ಮುಂದೆ ನಾವು ಸ್ಟಡಿ ಅವರ್ಸ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಸೊ ನಾವು ಸ್ಟಡಿ ಪ್ಲ್ಯಾನ್ ಮಾಡೋದ್ರಲ್ಲಿ ನಾವು ಬ್ಯುಸಿ ಇದ್ದರೆ ಮನೆ ಕೆಲಸ ಒಂದು ಕಡೆ, ನಮ್ಮ ಸ್ಟಡಿ ಒಂದು ಕಡೆ, ಮಧ್ಯೆ ನಮ್ಮ ಮಕ್ಕಳು ನಮಗೆ ಸತಾಯಿಸೋದು ಒಂದು ಕಡೆ. ಈ ಮಧ್ಯೆ ಶನಿವಾರ ಮತ್ತು ಭಾನುವಾರ ಬಂದು ನಮಗೆ ಇನ್ನೂ ಎಕ್ಸ್ಟ್ರಾ ಕೆಲಸ ಇರುತ್ತೆ ಮನೆಯಲ್ಲಿ. ಮಕ್ಕಳು ಇದ್ದರೆ ಇನ್ನೂ ಎಕ್ಸ್ಟ್ರಾ ಕೆಲಸಗಳನ್ನ ಹಚ್ತಾನೇ ಇರ್ತಾರೆ. ಸೊ ಹಾಗಾಗಿ ನಮ್ಮ ಟೈಮ್ ಯಾವ ಥರ ಹೋಗಿದೆ ಅಂತ ಗೊತ್ತಾಗಲಿಲ್ಲ ನನಗೆ 2 ದಿನ. ಸೊ ಭಾಳ ದಿನ ಆಗಿತ್ತು ನಾನು ಜೋಳದ ರೊಟ್ಟಿ ಹಾಕಿದ್ದಿಲ್ಲ. ಸೊ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯನ ಮಾಡಿದ್ದೆ ನಾನು, ಎಣ್ಣೆ ಬದನೆಕಾಯಿನ. ನಾನು ಜಸ್ಟ್ 1 ಅವರ್ ಅಷ್ಟೇ ಓದಿದ್ದೀನಿ. ಎರಡು ದಿನದಲ್ಲಿ 1 ಅವರ್ ಅಷ್ಟೇ ಓದಿದ್ದೀನಿ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗಲಿಲ್ಲ. ಸೊ ಮ್ಯಾಥಮೆಟಿಕ್ಸಲ್ಲಿ ಟಾಪಿಕ್ ಇನ್ನೂ ಉಳಿದಿತ್ತು, ಟ್ರಯಾಂಗಲ್ಸ್. ಅದನ್ನು ಮುಗಿಸಿ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ ನಾನು ಫಸ್ಟ್ ಪೇಪರ್ನು ಟಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜನ ಹೇಳ್ತಾಯಿದ್ರು ಸೈಕಾಲಜಿ ಯಾವ ಥರ ಓದಬೇಕು, ಯಾವ ಬುಕ್ಕು ಒಳ್ಳೆಯದು ಅಂಥೇಳಿ. ನಾನು ಯೂಟ್ಯೂಬ್ನಲ್ಲಿ ಹಿಮಾಂಶಿ ಮ್ಯಾಮ್ದು ಭಾಳ ಚೆನ್ನಾಗಿ ಮಾಡ್ತಾರೆ. ಟೆಟ್ನಲ್ಲಿ ನಾನು ಯಾವುದು ನೋಟ್ಸ್ ಅಂತೂ ಜಾಸ್ತಿ ಮಾಡಿರಲಿಲ್ಲ. ಬರೀ ಹಿಮಾಂಶಿ ಮ್ಯಾಮ್ ಅವ್ರದ್ದೇ ನಾನು ಲೆಟ್ಸ್ ಲರ್ನ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ಲು, ಅವ್ರ ಕ್ಲಾಸಸ್ ನೋಡಿನೇ ನಂದು ಔಟ್ ಆಫ್ 30 ನಂದು 25 ಬಂದಿತ್ತು. ಸೊ ಅವರು ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕನ್ನಡ ಮೀಡಿಯಮ್ನವರಿಗೆ ಸೈಕಾಲಜಿ ಬೇಕು ಅಂತಂದರೆ ವಾಮದೇವಪ್ಪ ಸರ್ ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಅದು ಇಲ್ಲ ಬುಕ್ ಅವೈಲೇಬಲ್. ಬಟ್ ಇಂಗ್ಲೀಷ್ ಮೀಡಿಯಮ್ನವರಿಗೆ ಕ್ವಶನ್ ಬ್ಯಾಂಕ್ ಅಂತ ಇದೆ ವಾಮದೇವಪ್ಪ ಸರ್ ಅವ್ರದ್ದು. ಸೊ ಅದನ್ನು ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಾನು ಅದನ್ನೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆ ಬುಕ್ನ ತೋರಿಸ್ತೀನಿ. ಸೊ ಕನ್ನಡ ಮೀಡಿಯಮ್ನಲ್ಲಿ ಕೋಚಿಂಗ್ ಕ್ಲಾಸಸ್ಸು ಅವೈಲೇಬಲ್ ಇದೆ. ಭಾಳ ಜನನೂ ತೊಗೊತಾ ಇದ್ದಾರೆ. ಆನ್ಲೈನ್ ಕೋರ್ಸಸ್ನ ಚೆನ್ನಾಗಿ ಮಾಡ್ತಾನೂ ಇದ್ದಾರೆ. ಬಟ್ ನಮಗೆ ಇಂಗ್ಲೀಷ್ ಮೀಡಿಯಮ್ನವರಿಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಪರ್ಫೆಕ್ಟಾಗಿ ನಮಗೆ ಯಾವುದು ಕೋಚಿಂಗ್ ಸಿಗ್ತಾ ಇಲ್ಲ. ನಮಗೆ ಸಿಕ್ಕರೆ ಮೆಥಡಾಲಜಿ ಸಿಗುತ್ತೆ, ಪೇಪರ್ 1 ಸಿಗೋದಿಲ್ಲ. ಪೇಪರ್ 1 ಸಿಕ್ಕರೆ ಮೆಥಡಾಲಜಿ ಚೆನ್ನಾಗಿರಲ್ಲ. ಬಟ್ ಅಮೌಂಟ್ ಅಂತೂ ಜಾಸ್ತಿ ಇದೆ ಅವ್ರದ್ದು ಕೋರ್ಸ್ ಪ್ಯಾಕೇಜು. ಸೊ ನಾನು ಯಾವಾಗ ನೋಟಿಫಿಕೇಷನ್ ಬಿಡ್ತಾರೆ ಆವಾಗ ನಾನು ಕೋಚಿಂಗ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನೋಟ್ಸ್ನ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಸಿಲಿಂಡ್ರ್ ಖಾಲಿಯಾಗಿದೆ. ಸೊ ಹಾಗಾಗಿ ಮನೆ ಪಕ್ಕದವರು ಕರೆಂಟಿನ ಸ್ಟೋವ್ ಕೊಟ್ಟಿದ್ದರು. ಸೊ ಅದರಲ್ಲಿ ಹಾಲನ್ನು ಇಟ್ಟರೆ 1 ತಾಸು ಆಯಿತು ಅದು ಕಾಯಿಸೋಕ್ಕೆ. ಅದರಲ್ಲಿ ನನ್ನ ಮಗುಗೂ ಸ್ವಲ್ಪ ಆರಾಮಿಲ್ಲ. ಸೊ ಆತನು ಬರೀ ಅಳ್ತಾನೇ ಇದ್ದಾನೆ, ನನಗೂ ಓದೋಕ್ಕೆ ಬಿಡ್ತಾ ಇಲ್ಲ. ಸೊ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಇಡ್ಲಿ ತರಿಸ್ಕೊಂಡಿದ್ದೆ ಸೋಮವಾರ. ಸೊ ನನ್ನ ಮಗುಗೆ ಊಟ ಮಾಡಿಸಿ ಆಮೇಲೆ ಮತ್ತೆ ಬೆಳಿಗ್ಗೆ 1 ತಾಸು ಓದಿದ್ದೆ. ಓದೋದನ್ನು ಕಂಟಿನ್ಯೂ ಮಾಡಿದ್ದೀನಿ ನಾನು. ಇನ್ನೂ ನಂದು ಸಿಲಿಂಡರ್ ಬಂದಿಲ್ಲ. ಸೊ ಹಾಗಾಗಿ ನಮ್ಮ ನೈಬರ್ಸ್ ನನಗೆ ಹೇಳಿದ್ದಾರೆ ಅಲ್ಲೇ ಅಡುಗೆ ಮಾಡ್ಕೊಳ್ಳಿ ಅಂತ. ಸೊ 11 ಗಂಟೆ ಆದಮೇಲೆ ಅವರು ಬಂದು ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ನಾನು ಓದೋನ್ನು ಕಂಟಿನ್ಯೂ ಮಾಡಿದೆ. ಸೊ ಆಲ್ಮೋಸ್ಟ್ ಕ್ವಾಡ್ರಿಲ್ಯಾಟ್ರಲ್ಸ್ನ ನಾನು ಮುಗಿಸ್ಬೇಕು ಅಂತ ಕೂತ್ಕೊಂಡಿದ್ದೀನಿ ಇವತ್ತು. ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ನಮಗೇನು ಕೆಲಸ ಮಾಡೋಕ್ಕೂ ಕೊಡೋಲ್ಲ, ಓದೋಕ್ಕೂ ಕೊಡೋಲ್ಲ. ನನಗೂ ಸ್ವಲ್ಪ ನೆಗಡಿ ಇದೆ. ಬಟ್ ಓದೋದಲ್ಲಿ ನಾವು ಮಿಸ್ ಮಾಡಬಾರ್ದು, ಕನ್ಸಿಸ್ಟೆನ್ಸಿ ಇರಲಿ ಅಂಥೇಳಿ ನಾನು ಸ್ವಲ್ಪ ಆದರೂ ಓದ್ತಾ ಇದ್ದೀನಿ. ಸೊ ಭಾಳ ಜನ ಕಾಮೆಂಟಲ್ಲಿ ಮಾಡ್ತಾಯಿದ್ದೀರಿ ಮದರ್ ಲೈಫ್ ಯಾವ ಥರ ನೀವು ಸ್ಟ್ರಗಲ್ ಮಾಡ್ತಾ ಓದ್ತಿದ್ದೀರ ಅಂತ. ಭಾಳ ಖುಷಿ ಆಯ್ತು ನನಗೆ ನೋಡಿ. ಸೊ ಒಬ್ಬರು ಐಶ್ವರ್ಯ ಅಂಥೇಳಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಅವರಿಗೆ 7 ಮಂತ್ಸ್ ಓಲ್ಡ್ ಬೇಬಿ ಇದೆ, ವರ್ಕಿಂಗ್ ಟೀಚರು. ಬಟ್ ಅವರು ಸ್ವಲ್ಪ ಅಟ್ಲೀಸ್ಟ್ 10 ಮಿನಿಟ್ಸ್ ಆಗಲಿ ಸಿಗಲಿ, ಅವರು ಟೈಮರ್ನ ಹಚ್ಚಿ ಅವರು ಓದೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಸಾರ್ಥಕ ಆಯ್ತು ನಾನು ಮಾಡ್ತಿರೋ ಈ ವಿಡಿಯೋಸ್ನ ಅಂಥೇಳಿ ನನಗೆ ಬಹಳ ಖುಷಿ ಆಯಿತು. ಸೊ ನಾನು ಬೆಳಗ್ಗೆ ಹೊತ್ತೇ 2 ಅವರ್ಸ್ ಕಂಪ್ಲೀಟ್ ಮಾಡಿದ್ದೆ. ಸೊ ನಾನು ಈವ್ನಿಂಗ್ ಇನ್ನೂ 2 ಅವರ್ಸ್ ಓದೋಣ, ಅಟ್ಲೀಸ್ಟ್ 4 ಅವರ್ಸ್ ಆಗುತ್ತೆ ಅಂತ ಬಹಳ ಖುಷಿಯಾಗಿತ್ತು. ಬಟ್ ಸಿಲಿಂಡರ್ ಇಲ್ಲದ ಕಾರಣ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಪಕ್ಕದ ಮನೆಗೆ ಹೋಗಿ ನಾನು ಅಡುಗೆ ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ಮಕ್ಕಳ ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಷಿಯಸ್ ತೊಗೋಬೇಕಿತ್ತು. ಸೊ ಹಾಗಾಗಿ ಇವತ್ತಿಂದು ವ್ಲಾಗಲ್ಲಿ ಇಷ್ಟೇ, ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.